ಇನ್ನು ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಮುಂದಿನ ಸಿಎಂ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುತ್ತೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಶಾಸಕ ಮಂಕಳ ವೈದ್ಯ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆ ಮಂಕಳ ವೈದ್ಯ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಮಾತಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಂತಹ ಮಂಕಳ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಗ್ಗೆ ಏನ್ ಹೇಳ್ತೀರಿ ಸರ್? 40 ವರ್ಷದಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲಾ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ 8 ವರ್ಷ ಯಾರು ಈ ರಾಜ್ಯದಲ್ಲಿ ಯಾರು ಮಾಡದೇ ಇರುವಷ್ಟು ದಿವಸ ಅವರು ಮಾಡಿದ್ದಾರೆ. ಯಾಕೆಂದ್ರೆ 7.5 ವರ್ಷ ಮಾತ್ರ ಇತ್ತು, 8 ವರ್ಷ ಪೂರೈಸಿದ್ದಾರೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಇಲ್ಲದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸಾಮಾನ್ಯ ಜನರು, ಬಡವರು, ಹಿಂದುಳಿದವರ್ಗದವರು ಅಥವಾ ಎಲ್ಲ ಸಮಾಜಕ್ಕೆ, ಈ ರಾಜ್ಯದ ಎಲ್ಲ ಜನಾಂಗಕ್ಕೆ ಒಂದೇ ರೀತಿಯಲ್ಲಿ ನೋಡಿದಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ನಮಗೂ ಹಾಗೆ ಎಲ್ಲ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲರಿಗೂ ಒಂದೇ ರೀತಿ ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿ ನೋಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿ ಮಾತ್ರ ಅಲ್ಲ, ರಾಜೀನಾಮೆ ಕೊಡ್ತೇನಿದ್ದೆ, ನಾನು ಕೊಟ್ಟಿದ್ದೇನೆ. ನಮ್ಮ ಪಕ್ಷದಿಂದ ಏನೇನು ಬಡವರಿಗೆ ಕೊಡ್ತೇನಿದೆ ಅದು ಕೊಟ್ಟಿದ್ದೇನೆ, ಯಾವುದೂ ಇಟ್ಕೊಳ್ಳಿಲ್ಲ. ನನಗೆ ಈಗ ಈ ರಾಜ್ಯದ ಜನ ನನಗೆ ಎಲ್ಲ ಅತಿ ಉನ್ನತ ಹುದ್ದೆ, ಮತ್ತೆ ಅದಕ್ಕೂ ಮೇಲೆ ಇಲ್ಲ, ಮುಖ್ಯಮಂತ್ರಿಗಳಿಗಿಂತ ಮೇಲೆ ಅಂತ ಹುದ್ದೆ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಡೀ ರಾಜ್ಯದ ಜನಕ್ಕೆ, ಪಕ್ಷಕ್ಕೆ ಎಲ್ಲ ಅಭಿನಂದಿಸಿದ್ದಾರೆ. ಸೋ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು ಒತ್ತಡ ಇಲ್ಲ. ಮತ್ತೆ ಏನು ನೀವು ಸಿಎಲ್ಪಿ ಕರಿಬೇಕು ಅಂತೇಳಿ ಒತ್ತಾಯ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ನೇಮ. ಎಲ್ಲ ಸಿಎಲ್ಪಿ ಕರೆದು ಎಲ್ಲ ಮುಖಂಡರದು ಎಲ್ಲರದು ಏನು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಏನೂ ವ್ಯತ್ಯಾಸ ಆಗದೆ ಇದ್ದಾಗೆ ಮಾಡಲಿಕ್ಕೆ ಸಿಎಲ್ಪಿ ಕರೆದಿದ್ದು. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ, ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಬದ್ಧರಾಗಿದ್ದಾರೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಸರ್, ನಿನ್ನೆ ರಾಜೀನಾಮೆ ನೀಡುವ ಸಂದರ್ಭದಲ್ಲೂ ಕೂಡ ತುಂಬಾ ಭಾವುಕರಾಗಿದ್ರು. ಅದೇ ರೀತಿ ಕೂಡ ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿದು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಮತ್ತೆ ಈಗ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತುಗಳು, ಚರ್ಚೆಗಳು ಕೂಡ ನಡೀತಾ ಇದೆ. ತಮ್ಮ ಅಭಿಪ್ರಾಯದ ಪ್ರಕಾರ ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಭಾವುಕರ ಆಗೋದು ಸಹಜ. ಇಷ್ಟು ದಿವಸ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಜನರ ಜೊತೆ ಇದ್ದವರು, ಅದು ಸಹಜ. ನಾವು ಭಾವುಕರಾದ್ರು, ಅವ್ರು ಮಾತ್ರ ಅಲ್ಲ, ಅದು ಸಹಜ. ಅದ್ರ ಬಗ್ಗೆ ಯಾರು ಟೀಕೆ ಮಾಡುವಂಥದ್ದು ಅಥವಾ ಅಂಥದ್ದು ಏನೂ ಇಲ್ಲ, ಅಥವಾ ಯಾವ ಒತ್ತಡನೂ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಈಗ ತೀರ್ಮಾನ ಆಗ್ತದೆ. ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದ್ರು ಚರ್ಚೆಗಳು ಆಗ್ತದ್ರಿ. ಅದು 5 ವರ್ಷದ 3 ವರ್ಷದ ಹಿಂದೆ ಹೇಳಿದ್ದಾರೆ ಅವ್ರು ಆಗ್ತಾರೆ, 2.5 ವರ್ಷದ ನಂತರ ನಡಿ. ಮತ್ತೆ ಜಿ ಪರಮೇಶ್ವರ್ ಹೆಸರು ಕೂಡ ಕೇಳಿ ಬಂದಿರುವಂತ ಸರ್ ಮಧ್ಯ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಅವ್ರ ಪರವಾಗಿ ಇರುವವರು. ಈಗ ಜಿ ಪರಮೇಶ್ವರ್ ಅವರು ನಾವು ಎಲ್ಲ ಜೊತೆಲೇ ಇದ್ದವರು, ಯಾರು ವ್ಯತ್ಯಾಸ ಇಲ್ಲ, ಎಲ್ಲೂ ಯಾವುದು ಗೊಂದಲನೂ ಇಲ್ಲ ಅಥವಾ ಏನೂ ಇಲ್ಲ. ಕೇಳ್ತೇವೆ, ಜಿ ಪರಮೇಶ್ವರ್ ಅವರಾದ್ರೂ ನಮಗೆ ಸಂತೋಷನೇ ಅಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಈಗಾಗಲೇ ಡಿಸೈಡ್ ಆಗಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ರು, ನಾವು ಮಾತಾಡ್ಕೊಂಡಿದ್ದೇವೆ, ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ಗೊಂದಲ ಇಲ್ಲ. ಇವಿಷ್ಟು ಮಂಕಾಳ ವೈದ್ಯರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಮುಂದೆ ಕೂಡ ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಉಸ್ತುವಾರಿ ಸಚಿವರು ಯಾರಾಗ್ತಾರೆ ಅವರಿಗೆ ನಾವು ಸಹಕಾರ ನೀಡ್ತೇವೆ ಎಂಬ ಅಭಿಪ್ರಾಯವನ್ನ ಮಂಕಾಳ ವೈದ್ಯರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಮುಂದಿನ ಸಿಎಂ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುತ್ತೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಶಾಸಕ ಮಂಕಳ ವೈದ್ಯ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆ ಮಂಕಳ ವೈದ್ಯ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಮಾತಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಂತಹ ಮಂಕಾಳ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಗ್ಗೆ ಏನ್ ಹೇಳ್ತೀರಿ ಸರ್? 40 ವರ್ಷದಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲಾ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ 8 ವರ್ಷ ಯಾರು ಈ ರಾಜ್ಯದಲ್ಲಿ ಯಾರು ಮಾಡದೇ ಇರುವಷ್ಟು ದಿವಸ ಅವರು ಮಾಡಿದ್ದಾರೆ. ಯಾಕೆಂದ್ರೆ 7.5 ವರ್ಷ ಮಾತ್ರ ಇತ್ತು, 8 ವರ್ಷ ಪೂರೈಸಿದ್ದಾರೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಇಲ್ಲದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸಾಮಾನ್ಯ ಜನರು, ಬಡವರು, ಹಿಂದುಳಿದವರ್ಗದವರು ಅಥವಾ ಎಲ್ಲ ಸಮಾಜಕ್ಕೆ, ಈ ರಾಜ್ಯದ ಎಲ್ಲ ಜನಾಂಗಕ್ಕೆ ಒಂದೇ ರೀತಿಯಲ್ಲಿ ನೋಡಿದಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ನಮಗೂ ಹಾಗೆ ಎಲ್ಲ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲರಿಗೂ ಒಂದೇ ರೀತಿ ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿ ನೋಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿ ಮಾತ್ರ ಅಲ್ಲ, ರಾಜೀನಾಮೆ ಕೊಡ್ತೇನಿದ್ದೆ, ನಾನು ಕೊಟ್ಟಿದ್ದೇನೆ.
ನಮ್ಮ ಪಕ್ಷದಿಂದ ಏನೇನು ಬಡವರಿಗೆ ಕೊಡ್ತೇನಿದೆ ಅದು ಕೊಟ್ಟಿದ್ದೇನೆ, ಯಾವುದೂ ಇಟ್ಕೊಳ್ಳಿಲ್ಲ. ನನಗೆ ಈಗ ಈ ರಾಜ್ಯದ ಜನ ನನಗೆ ಎಲ್ಲ ಅತಿ ಉನ್ನತ ಹುದ್ದೆ, ಮತ್ತು ಅದಕ್ಕೂ ಮೇಲೆ ಇಲ್ಲ, ಮುಖ್ಯಮಂತ್ರಿಗಳಿಗಿಂತ ಮೇಲೆ ಅಂತ ಹುದ್ದೆ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಡೀ ರಾಜ್ಯದ ಜನಕ್ಕೆ, ಪಕ್ಷಕ್ಕೆ ಎಲ್ಲ ಅಭಿನಂದಿಸಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು ಒತ್ತಡ ಇಲ್ಲ. ಮತ್ತೆ ಏನು ನೀವು CLP ಕರಿಬೇಕು ಅಂತೇಳಿ ಒತ್ತಾಯ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ನೇಮ. ಎಲ್ಲ CLP ಕರೆದು ಎಲ್ಲ ಮುಖಂಡರದು ಎಲ್ಲರದು ಏನು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಏನೂ ವ್ಯತ್ಯಾಸ ಆಗದೆ ಇದ್ದಾಗೆ ಮಾಡಲಿಕ್ಕೆ CLP ಕರೆದಿದ್ದು. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ, ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಭದ್ರಾಗಿದ್ದಾರೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಸರ್, ನಿನ್ನೆ ರಾಜೀನಾಮೆ ನೀಡುವ ಸಂದರ್ಭದಲ್ಲೂ ಕೂಡ ತುಂಬಾ ಭಾವುಕರಾಗಿದ್ರು. ಅದೇ ರೀತಿ ಕೂಡ ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿದು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಮತ್ತೆ ಈಗ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತುಗಳು, ಚರ್ಚೆಗಳು ಕೂಡ ನಡೀತಾ ಇದೆ. ತಮ್ಮ ಅಭಿಪ್ರಾಯದ ಪ್ರಕಾರ ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಭಾವುಕರ ಆಗೋದು ಸಹಜ. ಇಷ್ಟು ದಿವಸ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಜನರ ಜೊತೆ ಇದ್ದವರು, ಅದು ಸಹಜ. ನಾವು ಭಾವುಕರಾದ್ರು, ಅವರು ಮಾತ್ರ ಅಲ್ಲ, ಅದು ಸಹಜ. ಅದ್ರ ಬಗ್ಗೆ ಯಾರು ಟೀಕೆ ಮಾಡುವಂಥದ್ದು ಅಥವಾ ಅಂಥದ್ದು ಏನೂ ಇಲ್ಲ, ಅಥವಾ ಯಾವ ಒತ್ತಡನೂ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಈಗ ತೀರ್ಮಾನ ಆಗ್ತದೆ. DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದ್ರು ಚರ್ಚೆಗಳು ಆಗ್ತದ್ರಿ. ಅದು 5 ವರ್ಷದ 3 ವರ್ಷದ ಹಿಂದೆ ಹೇಳಿದ್ದಾರೆ ಅವ್ರು ಆಗ್ತಾರೆ, 2.5 ವರ್ಷದ ನಂತರ ಅನ್ನಿ. ಮತ್ತೆ G. ಪರಮೇಶ್ವರ್ ಹೆಸರು ಕೂಡ ಕೇಳಿ ಬಂದಿರುವಂತ ಸರ್ ಮಧ್ಯ. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಅವ್ರ ಪರವಾಗಿ ಇರುವವರು. ಈಗ G. ಪರಮೇಶ್ವರ್ ಅವರು ನಾವು ಎಲ್ಲ ಜೊತೆಲೇ ಇದ್ದವರು, ಯಾರು ವ್ಯತ್ಯಾಸ ಇಲ್ಲ, ಎಲ್ಲೂ ಯಾವುದು ಗೊಂದಲನೂ ಇಲ್ಲ ಅಥವಾ ಏನೂ ಇಲ್ಲ. ಕೇಳ್ತೇವೆ, G. ಪರಮೇಶ್ವರ್ ಅವರಾದರೂ ನಮ್ಗೆ ಸಂತೋಷನೇ ಅಲ್ಲ ಅಂದೇಳಿ ಹೇಳುವುದಿಲ್ಲ. ಆದರೆ ಈಗಾಗಲೇ ಡಿಸೈಡ್ ಆಗಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ರು, ನಾವು ಮಾತಾಡ್ಕೊಂಡಿದ್ದೇವೆ, ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ಗೊಂದಲ ಇಲ್ಲ. ಇವಿಷ್ಟು ಮಂಕಾಳ ವೈದ್ಯರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಮುಂದೆ ಕೂಡ ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಉಸ್ತುವಾರಿ ಸಚಿವರು ಯಾರಾಗ್ತಾರೆ ಅವರಿಗೆ ನಾವು ಸಹಕಾರ ನೀಡ್ತೇವೆ ಎಂಬ ಅಭಿಪ್ರಾಯವನ್ನ ಮಂಕಾಳ ವೈದ್ಯರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಮುಂದಿನ ಸಿಎಂ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ, CLP ಮೀಟಿಂಗ್ ಅಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಶಾಸಕ ಮಂಕಾಳ ವೈದ್ಯ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆ ಮಂಕಾಳ ವೈದ್ಯ ಮಾತನಾಡಿದ್ದಾರೆ, ಬನ್ನಿ ನೋಡೋಣ ಏನ್ ಮಾತಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಂತಹ ಮಂಕಾಳ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಗ್ಗೆ ಏನ್ ಹೇಳ್ತೀರಿ ಸರ್? 40 ವರ್ಷದಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಾ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ 8 ವರ್ಷ ಯಾರು ಈ ರಾಜ್ಯದಲ್ಲಿ ಯಾರು ಮಾಡದೇ ಇರುವಷ್ಟು ದಿವಸ ಅವರು ಮಾಡಿದ್ದಾರೆ. ಯಾಕೆಂದ್ರೆ 7.5 ವರ್ಷ ಮಾತ್ರ ಇತ್ತು, 8 ವರ್ಷ ಪೂರೈಸಿದ್ದಾರೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಇಲ್ಲದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸಾಮಾನ್ಯ ಜನರು, ಬಡವರು, ಹಿಂದುಳಿದವರ್ಗದವರು ಅಥವಾ ಎಲ್ಲ ಸಮಾಜಕ್ಕೆ, ಈ ರಾಜ್ಯದ ಎಲ್ಲ ಜನಾಂಗಕ್ಕೆ ಒಂದೇ ರೀತಿಯಲ್ಲಿ ನೋಡಿದಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ನಮಗೂ ಹಾಗೆ ಎಲ್ಲ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲರಿಗೂ ಒಂದೇ ರೀತಿ ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿ ನುಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿ ಮಾತ್ರ ಅಲ್ಲ, ರಾಜೀನಾಮೆ ಕೊಡ್ತೇನಿದ್ದೆ, ನಾನು ಕೊಟ್ಟಿದ್ದೇನೆ. ನಮ್ಮ ಪಕ್ಷದಿಂದ ಏನೇನು ಬಡವರಿಗೆ ಕೊಡ್ತೇನಿದೆ ಅದು ಕೊಟ್ಟಿದ್ದೇನೆ, ಯಾವುದೂ ಇಟ್ಕೊಳ್ಳಿಲ್ಲ. ನನಗೆ ಈಗ ಈ ರಾಜ್ಯದ ಜನ ನನಗೆ ಎಲ್ಲ ಅತಿ ಉನ್ನತ ಹುದ್ದೆ, ಮತ್ತು ಅದಕ್ಕೂ ಮೇಲೆ ಇಲ್ಲ, ಮುಖ್ಯಮಂತ್ರಿಗಳಿಗಿಂತ ಮೇಲೆ ಅಂತ ಹುದ್ದೆ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಡೀ ರಾಜ್ಯದ ಜನಕ್ಕೆ, ಪಕ್ಷಕ್ಕೆ ಎಲ್ಲ ಅಭಿನಂದಿಸಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ, ಯಾರು ಒತ್ತಡ ಇಲ್ಲ. ಮತ್ತೆ ಏನು ನೀವು CLP ಕರಿಬೇಕು ಅಂತೇಳಿ ಒತ್ತಾಯ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ನೇಮ. ಎಲ್ಲ CLP ಕರೆದು ಎಲ್ಲ ಮುಖಂಡರದು ಎಲ್ಲರದು ಏನು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಏನೂ ವ್ಯತ್ಯಾಸ ಆಗದೆ ಇದ್ದಾಗೆ ಮಾಡಲಿಕ್ಕೆ CLP ಕರೆದಿದ್ದು. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಭದ್ರಾಗಿದ್ದಾರೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಸರ್, ನಿನ್ನೆ ರಾಜೀನಾಮೆ ನೀಡುವ ಸಂದರ್ಭದಲ್ಲೂ ಕೂಡ ತುಂಬಾ ಭಾವುಕರಾಗಿದ್ರು. ಅದೇ ರೀತಿ ಕೂಡ ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿದು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಮತ್ತೆ ಈಗ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತುಗಳು, ಚರ್ಚೆಗಳು ಕೂಡ ನಡೀತಾ ಇದೆ. ತಮ್ಮ ಅಭಿಪ್ರಾಯದ ಪ್ರಕಾರ? ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಭಾವುಕರ ಆಗೋದು ಸಹಜ. ಇಷ್ಟು ದಿವಸ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಜನರ ಜೊತೆ ಇದ್ದವರು,
ಅದು ಸಹಜ. ನಾವು ಭಾವುಕರಾದ್ರು, ಅವ್ರು ಮಾತ್ರ ಅಲ್ಲ, ಅದು ಸಹಜ. ಅದ್ರ ಬಗ್ಗೆ ಯಾರು ಟೀಕೆ ಮಾಡುವಂಥದ್ದು ಅಥವಾ ಅಂಥದ್ದು ಏನೂ ಇಲ್ಲ, ಅಥವಾ ಯಾವ ಒತ್ತಡನೂ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಈಗ ತೀರ್ಮಾನ ಆಗ್ತದೆ. ಡಿ ಕೆ ಶಿವಕುಮಾರ್ ಆಗ್ತಾರ ಅಂತ ಹೇಳಿದ್ರು ಚರ್ಚೆಗಳು ಆಗ್ತದ್ರಿ. ಅದು 5 ವರ್ಷದ 3 ವರ್ಷದ ಹಿಂದೆ ಹೇಳಿದ್ದಾರೆ ಅವ್ರು ಆಗ್ತಾರೆ, 2.5 ವರ್ಷದ ನಂತರ ನಡಿ. ಮತ್ತೆ ಜಿ ಪರಮೇಶ್ವರ್ ಹೆಸರು ಕೂಡ ಕೇಳಿ ಬಂದಿರುವಂತ ಸರ್ ಮಧ್ಯ. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಅವ್ರ ಪರವಾಗಿ ಇರುವವರು. ಈಗ ಜಿ ಪರಮೇಶ್ವರ್ ಅವರು ನಾವು ಎಲ್ಲ ಜೊತೆಲೇ ಇದ್ದವರು, ಯಾರು ವ್ಯತ್ಯಾಸ ಇಲ್ಲ, ಎಲ್ಲೂ ಯಾವುದು ಗೊಂದಲನೂ ಇಲ್ಲ ಅಥವಾ ಏನೂ ಇಲ್ಲ. ಕೇಳ್ತೇವೆ, ಜಿ ಪರಮೇಶ್ವರ್ ಅವರಾದರೂ ನಮಗೆ ಸಂತೋಷನೇ ಅಲ್ಲ ಅಂದೇಳಿ ಹೇಳುವುದಿಲ್ಲ. ಆದರೆ ಈಗಾಗಲೇ ಡಿಸೈಡ್ ಆಗಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ರು, ನಾವು ಮಾತಾಡ್ಕೊಂಡಿದ್ದೇವೆ, ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ಗೊಂದಲ ಇಲ್ಲ. ಇವಿಷ್ಟು ಮಂಕಾಳ ವೈದ್ಯರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಮುಂದೆ ಕೂಡ ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಉಸ್ತುವಾರಿ ಸಚಿವರು ಯಾರಾಗ್ತಾರೆ ಅವರಿಗೆ ನಾವು ಸಹಕಾರ ನೀಡ್ತೇವೆ ಎಂಬ ಅಭಿಪ್ರಾಯವನ್ನು ಮಂಕಾಳ ವೈದ್ಯರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.